ಸೊ ಗೈಸ್, ಮೊದಲಿಗೆ ರಾತ್ರಿ ನಾನು ಕೆಲವೊಂದು ಐಟಮ್ಸ್ನ ನೆನೆಸ್ತೀನಿ. ಮೊದಲಿಗೆ ನಾನು ಮೆಂತ್ಯನ ನೆನೆಸಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ನೆನೆಸಿದ್ದೀನಿ. ನನ್ನ ಹಸ್ಬೆಂಡ್ ಕುಡಿತೀವಿ. ಸೊ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿ ನಾನು ಕುಡಿತೀನಿ. ಇದಾದಮೇಲೆ ನಾನು ನೆಕ್ಸ್ಟು ಬಾದಾಮ್, ನನ್ನ ಮಗನಿಗೆ ಬಾದಾಮ್ ಮತ್ತು ನಾನು ನನ್ನ ಹಸ್ಬೆಂಡ್ ಎರಡು ತಿಂತೀವಿ. ಸೊ ನೆಕ್ಸ್ಟು ಇದಾದಮೇಲೆ ಕಪ್ಪು ಒಣ ದ್ರಾಕ್ಷಿ ನಾನು ನೆನೆಸಿದ್ದೀನಿ. ಸೊ ಇದು ದ್ರಾಕ್ಷಿ ತಿಂದು ಇದು ನೆನೆಸಿರೋ ನೀರು ಸಹ ನಾವು ಕುಡಿಬೋದು. ಅದಾದಮೇಲೆ ಸಲಾಡ್ಗೆ ಅಂದ್ಬಿಟ್ಟು ನಾನು ಅಳಸಂದೆದು ನೆನೆಸಿದ್ದೀನಿ ಸ್ವಲ್ಪ. ಇದು ಓವರ್ನೈಟ್ ನಾನು ನೆನೆಸಿ ಕುಕ್ಕರ್ಗೆ 2 ವಿಸಿಲ್ ಬಂದು ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ, ಟೊಮೊಟೊ, ಸೌತೆಕಾಯಿ ಈ ಥರ ಹಾಕಿ ನಾನು ಸಲಾಡ್ ಥರ ಮಾಡ್ಕೋತೀನಿ. ಸೊ ವೆಯ್ಟ್ಲೆಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಷ್ಟು ದಿನ ಡ್ರಾಪ್ಔಟ್ ಆಗುತ್ತೆ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಮತ್ತು ಇದೆಲ್ಲ ಯಾವಾಗ ಅಂತಂದರೆ ನೀವು ನೀರು ಕುಡಿದು ಒಂದು ಊಟ ಇನ್ನೇನು ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಊಟ ಏನಾದರೂ ಮಾಡಬೇಕು ಅಂತ ಇರುತ್ತಲ್ವ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಮುಂಚೆ ಒಂದು 5-10 ನಿಮಿಷ ಬ್ಯಾಗ್ ಕೊಟ್ಟು ನೀವು ಇದನ್ನು ತಿನ್ಬೋದು. ಸೊ ಗೈಸ್, ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಟು ಮೈ ಪಿಂಪಲ್. ಸೊ ಇದಕ್ಕಿದಂಗೆ ಪಿಂಪಲ್ ಬರುತ್ತೆ ಹೋಗುತ್ತೆ ಗೊತ್ತಿಲ್ಲ. ಸೊ ಇವತ್ತು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ನೈಟಲ್ಲಿ ನೆನೆಸಿದ ಮೆಂತ್ಯ ನೀರು ಕುಡಿತೀನಿ. ನೋಡೋಣ ಎಷ್ಟು ವೆಯ್ಟ್ ಲಾಸ್ ಆಗ್ತೀನೋ ಗೊತ್ತಿಲ್ಲ. ಸೊ ಬನ್ನಿ. ಸೊ ಗೈಸ್, ಇಟ್ಟಿದ್ದೀನಿ. ಇದೇನು ಜಾಸ್ತಿ ಬಿಸಿ ಆಗಬೇಕಂತೇನಿಲ್ಲ, ಸ್ವಲ್ಪ ವಾರ್ಮ್ ಮಾಡಿದ್ರೂ ಸಾಕು. ಉಗುರು ಬೆಚ್ಚಷ್ಟು ಸ್ವಲ್ಪ ಬಿಸಿನೀರು ಹಾಟ್ ಆದರೆ ಸಾಕು. ಸೊ ಈಗ ಇದನ್ನು ನಾನು ಒಂದು ಗ್ಲಾಸ್ ಹಾಕ್ಕೊತೀನಿ. ಸೊ ಇದಾದ ನಂತರ ಸ್ವಲ್ಪ ಲೆಮನ್, ನಿಮ್ಗೇನಾರು ಲೆಮನ್ ಅಸಿಡಿಟಿ ಆ ಥರ ಏನಾರು ಇದ್ದರೆ, ನಿಮಗೆ ಲೆಮನ್ ಬರಲ್ಲ ಅಂತಂದರೆ ಇಟ್ಸ್ ಓಕೆ, ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಲೆಮನ್ ಆ್ಯಡ್ ಮಾಡಿದ್ರೆ ಸ್ವಲ್ಪ ರುಚಿ ಕೊಡುತ್ತೆ ಅಂತ ಅಷ್ಟೇ. ಸೊ ಬೆಸ್ಟ್ ಆದಷ್ಟು ಸ್ವಲ್ಪ ಬಿಸಿ ಕುಡಿದ್ರೆ ಚೆನ್ನಾಗಿರುತ್ತೆ. ಸೊ ಖಾಲಿ ಹೊಟ್ಟೆಲಿ ಕುಡಿಬೇಕು ಗೈಸ್. ತಿಂಡಿ ಏನು ಮಾಡೋದು ಗೊತ್ತಿಲ್ಲ, ಏನಾದರೂ ಬ್ರೇಕ್ಫಾಸ್ಟ್ ಐಟಮ್ ಕೊಡಿ. ಏನು ಮಾಡೋಕ್ಕಾಗಲ್ಲ, ಕುಡಿಬೇಕು. ಬಟ್ ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಸ್ಕಿನ್ಗಾಗಿರ್ಬೋದು, ಹೇರ್ಸ್ಗಾಗಿರ್ಬೋದು, ಆ್ಯಂಡ್ ಡೈಜೆಸ್ಟ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಸೊ 1-2 ಸಲ ಕುಡಿದು ನೋಡಿ, ನಿಮ್ಗೇನಾರು ಅಡ್ಜಸ್ಟ್ ಆಗಿಲ್ಲ ಅಂದರೆ ಇಟ್ಸ್ ಓಕೆ. ಅಲ್ಲಿ ಬಿಸಿನೀರು ಸ್ವಲ್ಪ ನಿಂಬೆಹಣ್ಣು ರಸ ಕುಡೀರಿ. ಅದೇ ನಾನು ಹೇಳಿದಾಗೆ ನಿಂಬೆಹಣ್ಣು ಇಷ್ಟ ಇಲ್ದಿರೋರಿಗೆ ಆಗಲ್ಲ ಅಲ್ದಾಗೆ ಬಿಸಿನೀರಂತೂ ಮಿಸ್ ಮಾಡಲೇಬೇಡ್ರಿ, ಕುಡೀರಿ. ಸೊ ಇದು ಕುಡಿದು ತಿಂಡಿಗೆ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತೀನಿ. ಸೊ ಖಾಲಿ ಆಯಿತು. ಸಾರಿ ಗೈಸ್, ಇದಾದಮೇಲೆ ನಾನು ಬಾದಾಮಿ ತಿಂತೀನಿ. ಮೇಲ್ಗಡೆ ಇರೋ ಸಿಪ್ಪೆನ ತೆಗೆದುಬಿಟ್ಟು ನಾನು ತಿಂತೀನಿ. ಇದು ಕೂಡ ಓವರ್ನೈಟ್ ಸೋಪ್ ಮಾಡಿದ್ದೆ. ಇದು 5-10 ನಿಮಿಷ ಗ್ಯಾಪಲ್ಲಿ ನೀವು ತಿನ್ನಿ. ಇದು ಕೂಡ ತುಂಬಾ ಒಳ್ಳೆಯದು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಹೆಲ್ದಿ ನಾನು ಮಾಡ್ತಿರೋದು. ಸೊ ಟ್ರೈ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ನಿಮಗೆ ಹೇಳಿದ ಮೇಲ್ಗಡೆ ಇರೋದು ಸಿಪ್ಪೆ ತೆಗಿಬೇಕಾಗುತ್ತೆ. ಸೊ ಗೈಸ್, ಬ್ರೇಕ್ಫಾಸ್ಟ್ಗೆ ಇದೇನಂದರೆ ಕಾಯಿ ನಿಜವಾಗ್ಲೂ ಗೊತ್ತಿಲ್ಲ. ಈ ಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಬೇಗ ಮಾಡೋಣ. ಗೈಸ್, ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಈಗ ಕುಕ್ಕರ್ ಕೂಗಿದೆ. ಈಗ ಏನಿದ್ರು ಒಗ್ಗರಣೆ ಮಾಡಬೇಕು ಆ್ಯಂಡ್ ಚಪಾತಿ ಮಾಡಬೇಕು. ನನ್ನ ಮಗನಿಗೆ ಇದ್ರ ಬಾಕ್ಸ್ ರೆಡಿ ಮಾಡಬೇಕು, ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಬೇಕು. ಸೊ ಸಲಾಡ್ ರೆಡಿ ಮಾಡಬೇಕು. ಮಾಡೋಣ ಬನ್ನಿ. ನನ್ನ ಮಗನಿಗೆ ಇವತ್ತು ಸ್ನ್ಯಾಕ್ಸ್ ಸ್ಟ್ರಾಬೆರಿ ಮತ್ತು ಪೈನಾಪಲ್ ಹಾಕ್ತಾಯಿದ್ದೀನಿ. ಸೊ ಅವನಿಗೆ ಸ್ಟ್ರಾಬೆರಿ ಪೈನಾಪಲ್ ಎರಡೂ ಇಷ್ಟ.
ಸೊ ಕಟ್ ಮಾಡಿ ಸ್ನ್ಯಾಕ್ಸ್ ಬಾಕ್ಸ್ಗೆ ನಾನು ಅದು ಹಾಕ್ತೀನಿ ಗೈಸ್. ಕಟ್ ಮಾಡಿ ನಾನು ರೆಡಿ ಮಾಡಿದೆ. ಹೆಣ್ಮಕ್ಳಿಗೆ ಬೆಳಗ್ಗೆ ಆದರೆ ಸಂಡೇ ಮುಗಿದು ಮಂಡೇ ಬಂದರೆ ಮ್ಯಾರಥಾನ್ ಶುರು ಆಗುತ್ತೆ. ಅವ್ರು ರೆಡಿ ಮಾಡು, ಇವ್ರು ರೆಡಿ ಮಾಡು, ಬಾಕ್ಸ್ ರೆಡಿ ಮಾಡು, ಅದು ಮಾಡು, ಇದು ಮಾಡು. ಓ ಗಾಡ್, ಇನ್ನೂ ಇದೆ ಪಲ್ಯ ಮಾಡಬೇಕು. ಎಲ್ಲ ನೋಡಿ ಬೆಳಗಿನ ಕಸ ಆಗಲೇ ಇಷ್ಟಿದೆ, ಇನ್ನೂ ಇದೆ ಸಲಾಡ್ದಲ್ಲ. ಓಕೆ ಗೈಸ್, ಮಾಡೋಣ ಬನ್ನಿ. ಸೊ ಪಲ್ಯ ಮಾಡ್ತಾಯಿದ್ದೀನಿ ಗೈಸ್. ಗುಡ್ ಮಾರ್ನಿಂಗ್, ಹಾಯ್. ಸೊ ಗೈಸ್ ನೋಡಿ, ಇವಾಗ ಎದ್ದಿದ್ದಾನೆ. ಟೈಮ್ ನೋಡಿ 9:30 ಸ್ಕೂಲ್ ಬಿಡಬೇಕು. ಯಾಕಪ್ಪ? ಎಲ್ಲರೂ ಹೋಗ್ಬೇಕಂದ್ರೆ ಸಂಡೇ ಅಂದರೆ ಬೇಗ ಎದ್ದು ಕೂತಿರ್ತಾನೆ ಗೈಸ್. ಇವಾಗ ಇಷ್ಟೊತ್ತಾಯಿತು. ಬಾ ಸ್ನಾನ ಮಾಡ್ಕೊ, ಬಾ ಸ್ನಾನ ಮಾಡಿಕೊಂಡು ಬ್ರಷ್ ಮಾಡಿ ತಿಂದು ರೆಡಿಯಾಗಿ ಯು ಹ್ಯಾವ್ ಟು ಗೋ ಟು ಸ್ಕೂಲ್. ಓಕೆ, ಸೇ ಓಕೆ. ಎಸ್, ರೆಡಿ ಆಯಿತು. ಬಿಟ್ಟು ಆರ್ ಯು ರೆಡಿ? ಹೇಳಮ್ಮ, ಸ್ಕೂಲ್ಗೆ ಹೋಗಕ್ಕೆ ರೆಡಿನಾ? ಆಡ್ತಿದ್ದಾನೆ. ಅವರಪ್ಪ ಟೀ ಕುಡಿತಾ ಇದ್ದಾರೆ. ಆ್ಯಂಡ್ ಈಗ 1 ಗಂಟೆ ಗಂಟ ಏನು ಆ್ಯಕ್ಟಿಂಗ್ ಮಾಡ್ತೀಯ? ಪಪ್ಪ ಇಸ್ ಡೂಯಿಂಗ್ ಆ್ಯಕ್ಟಿಂಗ್. ಇಷ್ಟು ಗಲೀಜ್ ಮಾಡಿ ಇಟ್ಟಿದ್ದಾನೆ. ಇದೆಲ್ಲ ಎತ್ತಿ ತಿರ್ಗಾ ಸ್ಕೂಲಿಂದ ಬಂದಮೇಲೆ ತಿರ್ಗಾ ಅದೇ ಕೆಲಸ. ಓಕೆ, ಯು ಕ್ಯಾನ್ ಸಿಟ್. ಅಲಸಂದೆ ಸಲಾಡ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಭಾಳ ಸಿಂಪಲ್. ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು. ಸೊ ಸೌತೆಕಾಯಿ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ, ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಮೆಣಸು ತೊಗೊಂಡಿದ್ದೀನಿ. ಯಾರಿಗಾದ್ರೂ ಜೀರ್ಣದ್ದು ಪ್ರಾಬ್ಲಮ್ ಇದ್ದರೆ ಅಥವಾ ಜೀರ್ಣ ಆಗಲ್ಲ ಹಾಗೆ ಹೇಗೆ ಅಂದರೆ ಸ್ವಲ್ಪ ನೀವು ಒಂಚೂರು ಜೀರಿಗೆ ಪೌಡ್ರ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ತುಂಬಾ ಸಿಂಪಲ್. ಸೊ ಸಣ್ಣಾಗಬೇಕಂದ್ರೆ ಸೊ ಗೈಸ್ ಈಗ ನಾನು ಬೌಲ್ಗೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಎಲ್ಲ ಥರ ಸಲಾಡ್ ತಿಂದಿರ್ತೀರ. ಯಾವ ಫ್ರೂಟ್ ಸಲಾಡ್, ಅದು ರಾಜ್ಮಾ ಸಲಾಡ್ ಆಗಿರ್ಬೋದು ಅಥವಾ ನಾರ್ಮಲ್ ಕಾಳು ಸಲಾಡ್ ಆಗಿರ್ಬೋದು. ಬಟ್ ಅಲಸಂದೆ ಸಲಾಡ್ ಒಂದು ಸಲ ಟ್ರೈ ಮಾಡಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಅಷ್ಟೇ. ಸೊ ನಿಮಗೆ ಮತ್ತೆ ಹೊಟ್ಟೆ ಹಸಿಯೋದಿಲ್ಲ. ಇದು ಬಿಕಾಸ್ ಇದೆಲ್ಲ ಆ್ಯಡ್ ಮಾಡಿರ್ತೀವಲ್ವ, ಫುಲ್ ಅನಿಸುತ್ತೆ. ಮೆಟಬಾಲಿಸಮ್ ಇನ್ಕ್ರೀಸ್ ಮಾಡುತ್ತೆ. ನಿಮಗೆ ಆವಾಗವಾಗ ಹೊಟ್ಟೆ ಹಸಿಯೋದಾಗಿರ್ಬೋದು. ಸೊ ಏನೂ ಇರೋದಿಲ್ಲ, ಫುಲ್ ಹೆವಿ ಅನಿಸುತ್ತೆ. ಸೊ ಸೌತೆಕಾಯಲ್ಲಿ ನೀರಿನ ಅಂಶ ಇದೆ ಆ್ಯಂಡ್ ಕಾಳಲ್ಲೂ ಅಷ್ಟೇ ಪ್ರೋಟೀನ್ ಇದೆ. ಅಂದರೆ ನಿಮಗೆ ಜಾಸ್ತಿ ಪ್ರೋಟೀನಲ್ಲೇ ಏನೂ ಸಿಕ್ಕಲ್ಲ ಗೈಸ್. ಸೊ ಬಿಕಾಸ್ ಸ್ವಲ್ಪ ಬಾಯ್ಲೆಲ್ಲ ಮಾಡ್ತೀರಿ, ಅಲ್ಲಿ ಅರ್ಧ ಹೋಗುತ್ತೆ. ಬಟ್ ಮ್ಯಾನೇಜ್ ಮಾಡ್ಕೋಬೋದು. ನೀವು ಒಂದು ಕಡೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಈ ಥರ ಯಾವಾಗಾದ್ರೂ ಸಲಾಡ್ ಮಾಡಿ ನಿಮ್ಮ ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ನಾವು ಎಷ್ಟು ವೆಯ್ಟ್ ಇರ್ತೀರೋ ಅಷ್ಟು ಪ್ರೋಟೀನ್ ನಮ್ಮ ದೇಹಕ್ಕೆ ಬೇಕು. ಈಗ ನೀವು 50 kg ಇದ್ದರೆ 50 ಗ್ರಾಮಷ್ಟು ಪ್ರೋಟೀನ್, ಅಟ್ಲೀಸ್ಟ್ 45 ಗ್ರಾಮ್ ಅಷ್ಟಾದರೂ ಪ್ರೋಟೀನ್ ಹಾಗೆ ಆದರೂ ಬೇಕೇ ಬೇಕು. ಸೊ ಈ ಥರ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಬೇರೆ ಅಲಸಂದೆ ಅಂತಲ್ಲ, ಕಡಲೆಕಾಳು ಆಗಿರ್ಬೋದು, ವೈಟ್ ಕಡಲೆ ಆಗಿರ್ಬೋದು, ಮತ್ತು ಹುಳ್ಳಿಕಾಳು ಆಗಿರ್ಬೋದು. ಸೊ ಈ ಥರ ಎಲ್ಲದರಲ್ಲೂ ಕೂಡ ಸಲಾಡ್ ಮಾಡ್ಕೋಬೋದು. ಸೊ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್, ಸಲಾಡ್ ರೆಡಿ ಆಗಿದೆ. ಸಿಂಪಲ್ ಆ್ಯಂಡ್ ಕಲರ್ಫುಲ್ ಆಗಿದೆ. ಅಂದರೆ ಸಲಾಡೇ ತಿನ್ನಬೇಕು ಅಂತ ಏನಿಲ್ಲ, ಅಥವಾ ಓಟ್ಸ್ ತಿನ್ನಬೇಕಂತ ಏನಿಲ್ಲ, ಅಥವಾ ಚಪಾತಿನೇ ತಿನ್ನಬೇಕು ಅಂತಿಲ್ಲ. ನೀವು ತಿನ್ನೋ ಪೋರ್ಷನ್ಸ್ನ ನೀವು ಕ್ರಮೇಣ ಕಮ್ಮಿ ಮಾಡ್ಕೊಬನ್ನಿ. ಹಾಗೆ ಪ್ರೋಟೀನ್ಸ್ನ ಆ್ಯಡ್ ಮಾಡೋಕ್ಕೆ ಶುರು ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ 3 ಸ್ಪೂನ್ 4 ಸ್ಪೂನ್ ಅನ್ನ ತಿಂತಿದ್ರೆ 2 ಸ್ಪೂನ್ಗೆ ಬನ್ನಿ. ಬೇರೆ ಅನ್ನ ಸಾಂಬಾರು ತಿಂದರೆ ಸ್ವಲ್ಪ ಪಲ್ಯನ ಆ್ಯಡ್ ಮಾಡ್ಕೊಳ್ಳಿ. ಸೊ ವೆಜಿಟೇರಿಯನ್ಸ್ಗೆ ಪನ್ನೀರ್ ಇದೆ, ಟೋಫು ಇದೆ, ಮತ್ತು ಚಿಯಾ ಸೀಡ್ಸು ಈ ಥರ ಎಲ್ಲ ಓವರ್ಸ್ ನೈಟ್ ಸೋಕ್ ಮಾಡಿ ಕೂಡ ನೀವು ತೊಗೋಬೋದು. ಆ್ಯಂಡ್ ನಾನ್ ವೆಜ್ ಅವ್ರಿಗೆ ಎಗ್ ಇದೆ ಆ್ಯಂಡ್ ಪ್ರೋಟೀನ್ ನಿಮಗೆ ಸಿಗುತ್ತೆ. ಸೊ ಸಲಾಡೇ ತಿನ್ನಬೇಕಂತೇನಿಲ್ಲ. ಸೊ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಇರಲಿ ಅಂದ್ಬಿಟ್ಟು ಯಾರು ಕಾಳು ಸಾಂಬಾರಲ್ಲಿ ತಿನ್ನೋಕ್ಕೆ ತುಂಬ ಎಸಿಟೇಟ್ ಮಾಡ್ತಾರೆ. ಸೊ ಈ ಥರ ನೆನೆಸ್ಬಿಟ್ಟು ಈ ಥರ ನೀವು ಸಲಾಡ್ ಮಾಡಿ ಕೂಡ ತಿನ್ಬೋದು. ಸೊ ಯಾವಾಗಾದ್ರೂ ಒಂದು ಸಲ. ಸೊ ಗೈಸ್, ಈಗ ಮಗನ್ನ ಸ್ಕೂಲಿಂದ ಕರ್ಕೊಬರಬೇಕು. ಇದು ನನ್ನ ಮಾರ್ನಿಂಗ್ನ ಸಿಂಪಲ್ ರೂಟೀನ್ ಆಗಿತ್ತು. ಸೊ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.